ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಪ್ರಿವ್ಯೂ ವಿಡಿಯೋ ಮಾಡ್ಬಿಟ್ಟು ಒಂಥರ ಜಮಾನೇ ಆಗಿರೋ ಫೀಲ್ ಬರ್ತಾಯಿತ್ತು ನನಗೆ, ಯಾಕಂದ್ರೆ ರೀಸೆಂಟ್ ಆಗಂತೂ ಆಕ್ಟಿವ್ ಆಗಿರಲಿಲ್ಲ ಕ್ರಿಕೆಟು. ಸೊ ಓಕೆ, ಇಟ್ಸ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮೊದಲನೇ ಟೆಸ್ಟ್ ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಮಗ ಮ್ಯಾಚ್ ಎಲ್ಲಿ ನಡೀತಾ ಇದೆ, ನಡೀತಾ ಇದೆ, ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ, ಟೈಮಿಂಗ್ಸ್ ಏನು ಎಲ್ಲ ಡೀಟೇಲ್ ಆಗಿ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿದ್ರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮಗ್ಗ ಮತ್ತೇನಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಸೊ ಓಕೆ, ಮ್ಯಾಚ್ ಎಲ್ಲಿ ನಡೀತಾ ಇದೆ? ಚೆನ್ನೈ ಚಿದಂಬರಂ ಚೇಪಾಕ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಮಗ ಮ್ಯಾಚ್. ಸಿಕ್ಕಾಪಟ್ಟೆ ಹ್ಯೂಮಿಡ್ ಕಂಡೀಷನ್ಸು. ಚೆನ್ನೈ ಅಂತ ಬಂದಾಗ ಯಾವಾಗಲೂ ಕೂಡ ಬಿಸಿ 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 ಒಂಥರ ದೆಗೆ ಹತ್ಕೊಂಡು ಉರಿತಾ ಇರುತ್ತೆ. ಈ ಒಂದು ಕಂಡೀಷನ್ಸ್ ಅಲ್ಲಿ ಆಡೋದೇ ಒಂಥರ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬೇಕು. ಸೊ ಟೈಮಿಂಗ್ಸ್ ವಿಚಾರಕ್ಕೆ ಬಂತು, ನಮ್ಮ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ 9:30 ಬೆಳಗ್ಗೆ ಸ್ಟಾರ್ಟ್ ಆಗ್ತಿದೆ. 3 ಸೆಷನ್ಸು. ಇನ್ಫ್ಯಾಕ್ಟ್ ಗೊತ್ತಿರುತ್ತೆ ಇಂಡಿಯಾದಲ್ಲಿ ನಾರ್ಮಲ್ ಆಗಾದಾಗ ಯಾವ ಟೈಮಲ್ಲಿ ಹೆಂಗೆ ಸೆಷನ್ಸ್ಗಳು ಆಗುತ್ತೆ ಅಂತ. ಸೊ 9:30 11:00 ಫಸ್ಟ್ ಸೆಷನ್ ಆಗುತ್ತೆ. ಅದಾದಮೇಲೆ ಲಂಚ್ ಬ್ರೇಕ್ ಇರುತ್ತೆ 40 ನಿಮಿಷ. 12:10 2:10 ಸೆಕೆಂಡ್ ಸೆಷನ್ ಆಗುತ್ತೆ, 2 ಅವರ್ ಈಚ್ ಸೆಷನ್ನು. ಅದಾದಮೇಲೆ ಟೀ ಬ್ರೇಕು 20 ನಿಮಿಷ. ಆಮೇಲೆ 2:15 4:15 ಥರ್ಡ್ ಸೆಷನ್ ಆಗುತ್ತೆ. ಸೊ ಇದು ನಾರ್ಮಲ್ ಆಗಿ ಕ್ರಿಕೆಟ್ನ ನೋಡೋರಿಗೆ ಇಂಡಿಯಾದಲ್ಲಿ ಯಾವ ಟೈಮ್ಗೆ ಆಗುತ್ತೆ ಅಂತ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದೇ ಟೈಮ್ಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ಕೂಡ ಅಂದರೆ ಫಸ್ಟ್ ಡೇ ಕೂಡ ಎಂಡ್ ಆಗುತ್ತೆ. ಸೊ ನೋಡೋಣಮ್ಮ ಏನಾಗುತ್ತೆ ಅಂತ. ಬ್ರಾಡ್ಕಾಸ್ಟಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಇಟ್ ವಿಲ್ ಬಿ ಬ್ರಾಡ್ಕಾಸ್ಟಿಂಗ್ ಆನ್ ಜಿಯೋ ಸಿನಿಮಾ ಡಿಜಿಟಲಲ್ಲಿ. ಫೋನಲ್ಲಿ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ನೋಡೋರು ಜಿಯೋ ಸಿನಿಮಾದಲ್ಲಿ ಡಿಜಿಟಲಲ್ಲಿ ನೋಡ್ಬೋದು. ನಾನು ಡಿಜಿಟಲಲ್ಲಿ ನೋಡ್ತೀನಿ. ಅಥವಾ ಸ್ಪೋರ್ಟ್ಸ್ 18 ಚಾನಲ್ಲು ಕೂಡ ನೀವು ನೋಡ್ಬೋದು. ಅಂದರೆ ನೀವು ಡಿಶಲ್ಲಿ ನೋಡ್ತೀರಾ ಅಂತಂದರೆ, ಕೇಬಲ್ ನೋಡ್ತೀರಾ ಅಂತಂದರೆ ಸ್ಪೋರ್ಟ್ಸ್ 18 ಚಾನಲಲ್ಲಿ ನೋಡ್ಬೋದು. ಸೊ ಓಕೆ, ಇವಾಗ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತ ಅಂದರೆ ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಕೊಡ್ತಾರಾ, ರೆಡ್ ಸಾಯಿಲ್ ವಿಕೆಟ್ ಕೊಡ್ತಾರ ಅನ್ನೋ ಕನ್ಫ್ಯೂಷನ್ ಎಲ್ಲ ಅಷ್ಟೊಂದು ಏನಿಲ್ಲ. ಇವಾಗ ಆಲ್ಮೋಸ್ಟ್ ಕ್ಲಿಯರ್ ಕಟ್ ಆಗಿದೆ. ಬಟ್ ಆದರೂ ಕೂಡ ಇಂಡಿಯನ್ ಟೀಮು ಮತ್ತು ಬಾಂಗ್ಲಾದೇಶಿ ಟೀಮು ಇಬ್ಬರೂ ಸಹ ಬ್ಲ್ಯಾಕ್ ಸಾಯಿಲ್ ವಿಕೆಟಲ್ಲಿ ಪ್ರಾಕ್ಟೀಸ್ ಮಾಡಿದ್ರಂತೆ. ಯಾವ್ದು ಕೊಟ್ಟರೆ ನಮಗೆ ಏನೋ ಒಟ್ನಲ್ಲಿ ಎರಡರಲ್ಲೂ ಕೂಡ ಪ್ರಿಪೇರ್ ಆಗಿರೋಣ ಅಂತ. ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಕೊಡ್ತಾರೆ ಸಿಕ್ಕಾಪಟ್ಟೆ ಸ್ಪಿನ್ ಆಗುತ್ತೆ, ರೆಡ್ ಸಾಯಿಲ್ ವಿಕೆಟ್ ಕೊಡ್ತಾರೆ ಸ್ವಲ್ಪ ಪೇಸಿಗೆ ಅಸಿಸ್ಟ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ರೆಡ್ ಸಾಯಿಲ್ ವಿಕೆಟ್ನೇ ಕೊಡಬಹುದು ಅಂತ ಅಪ್ಡೇಟ್ ಬಂದಿದೆ. ಸೊ ರೆಡ್ ಸಾಯಿಲ್ ವಿಕೆಟ್ ಅಂತ ಬಂದಾಗ ಫಸ್ಟ್ ದಿನ ಆ್ಯಕ್ಚುಲಿ ಪೇಸರ್ಸ್ಗೆ ಸ್ವಲ್ಪ ಅಸಿಸ್ಟ್ ಇರುತ್ತೆ. ಆಮೇಲೆ ಗ್ರ್ಯಾಜುಲಿ ಹೋಗ್ತಾ ಸ್ಪಿನ್ನರ್ಸ್ಗಳು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಾರೆ. ಅದೇ ರೆಡ್ ಸಾಯಿಲ್ ವಿಕೆಟ್ ಬ್ಲ್ಯಾಕ್ ಸಾಯಿಲ್ ವಿಕೆಟ್ ಆಯಿತು ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಡೇ ಇಂದನೇ ಸ್ಪಿನ್ನರ್ಸ್ಗಳು ಒಂಥರ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಾರೆ. ಚೇಪಕ್ ಅಂತ ಬಂದಾಗ ಇದು ಒಂಥರ ಸ್ಪಿನ್ನರ್ಸ್ಗಳ ಸಾಮ್ರಾಜ್ಯ ಅಂತ ಹೇಳಬೇಕು. ಅದರಲ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಕ್ರಿಕೆಟರ್ಸ್ ಇದ್ದಾರೆ ನಮಗೆ ಈ ಸ್ಟೇಡಿಯಮಲ್ಲಿ. ರವೀಂದ್ರ ಜಡೇಜಾ ಚೇಪಾಕ್ ಸ್ಟೇಡಿಯಮಲ್ಲಿ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ. ಅದು ಅಲ್ಲದೆ ಲೋಕಲ್ ಬಾಯ್ ಇಟ್ಸ್ ರವಿ ಅಶ್ವಿನ್. ಸೊ ಇವ್ರಿಗಿಂತ ಒಬ್ಬ ಸಖತ್ ಪ್ಲೇಯರ್ ಬೇಕಾಗೋರು ಈ ಒಂದು ಮ್ಯಾಚಲ್ಲಿ. ಸೊ ಆಬ್ವಿಯಸ್ಲಿ ಇಂಪ್ಯಾಕ್ಟ್ ಅಂತೂ ಕಡಕಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ರವಿ ಅಶ್ವಿನ್ ನನ್ನ ಪ್ರಕಾರ ಮೆಜಾರಿಟಿ ಆಫ್ ವಿಕೆಟ್ಸು ಇವರ ತೆಗೆಯೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಇವರಿಗೆ ಕಂಡೀಷನ್ಸು ಸಿಕ್ಕಾಪಟ್ಟೆ ಸಖತ್ತಾಗಿ ಕೊಟ್ಟು ಬೇರೆ ಪ್ಲೇಯರ್ಸ್ಗಳಿಗೆ ಕಂಪೇರ್ ಮಾಡ್ತು ಅಂತಂದರೆ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚು ಇಲ್ಲಿ ಇಂಗ್ಲೆಂಡ್ ಮೇಲೆ ಆಡಿದಾಗ ಇಂಡಿಯಾ ಇವರೇ ಒಂಥರ ಮ್ಯಾಚ್ ವಿನ್ನರ್ ಆಗಿದ್ದು 5-4 ಎಲ್ಲ ತೆಗೆದುಬಿಟ್ಟು. ಸೊ ಆದ್ರಿಂದ ಅಶ್ವಿನ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ ಅಂತ ಅನ್ನಿಸ್ತಿದೆ. ಸ್ಟ್ಯಾಟ್ಸ್ ಯಾವ ಥರ ಇದೆ ಅಂತಂದರೆ ಇಲ್ಲಿ ಇದುವರೆಗೂ ಆಗಿರುವಂಥದ್ದು 34 ಟೆಸ್ಟ್ ಮ್ಯಾಚು. 34 ಟೆಸ್ಟ್ ಮ್ಯಾಚಲ್ಲಿ 12 ಮ್ಯಾಚ್ನಾಗ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು, ಇನ್ನು 10 ಮ್ಯಾಚ್ನಾಗ ಗೆದ್ದಿರೋರು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಮಿಕ್ಕಿರುವಂಥ 11 ಮ್ಯಾಚು ಇಲ್ಲಿ ಡ್ರಾ ಆಗಿದೆ. ಸೊ ಅಂತ ಏನು ಹೆವಿ ಡಿಫ್ರೆನ್ಸ್ ಇಲ್ಲ. ಬ್ಯಾಟಿಂಗ್ ಫಸ್ಟ್ ಆಡಿರೋರು 12 ಮ್ಯಾಚ್ ಗೆದ್ದಿದ್ದಾರೆ, ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು 10 ಮ್ಯಾಚ್ ಗೆದ್ದಿದ್ದಾರೆ ಅಂತಂದರೆ ಅಂತ ಏನು ಹೆವಿ ಡಿಫ್ರೆನ್ಸ್ ಆಗಲ್ಲ. ಬಟ್ ಯೂಶಲಿ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಟಾಸ್ ಗೆದ್ದರು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊತಾರೆ. ಯಾಕಂದರೆ ಫಸ್ಟ್ ಡೇ ಸ್ವಲ್ಪ ಬ್ಯಾಟಿಂಗ್ ಆಡೋದಕ್ಕೆ ಬೆಟರ್ ಆಗಿರುತ್ತೆ. ಪಿಚ್ಚು ವೇರ್ ಆ್ಯಂಡ್ ಟೇರ್ ಆಗ್ತಾ ಬ್ಯಾಟಿಂಗ್ ಆಡೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಸೆಷನಲ್ಲೇ ಫಸ್ಟ್ ದಿನದಿಂದನೇ ಬ್ಯಾಟಿಂಗ್ ಆಡೋಣ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಯೂಶಲಿ ಟೆಸ್ಟಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡೋದು ಸಿಕ್ಕಾಪಟ್ಟೆ ರೇರು. ಇಲ್ಲೂ ಕೂಡ ಅಷ್ಟೇ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡೋದಕ್ಕೆ ನೋಡ್ತಾ ಇರ್ತಾರೆ. ಇಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ವಿಚಾರಕ್ಕೆ ಬಂತು ಅಂದರೆ 347 ಫಸ್ಟ್ ಇನ್ನಿಂಗ್ಸಲ್ಲಿ. ಸೆಕೆಂಡ್ ಇನ್ನಿಂಗ್ಸು 337, ಆಲ್ಮೋಸ್ಟ್ ಕ್ಲೋಸ್ ಏನೇ ಇದೆ. ಅಂದರೆ 2 ಇನ್ನಿಂಗ್ಸ್ನು ಬ್ಯಾಟಿಂಗ್ ಆಡೋದಕ್ಕೆ ಫಸ್ಟು ಒಂದು 2 ದಿನ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಆಮೇಲೆ ಥರ್ಡ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 243 ಇದೆ. ಫೋರ್ತ್ ಇನ್ನಿಂಗ್ಸ್ ಸ್ಕೋರ್ ಅಂತೂ ಸಿಕ್ಕಾಪಟ್ಟೆ ಕಿತ್ಕೊಂಡು ಹೋಗಿರುತ್ತೆ ವಿಕೆಟು. 154 ಇದೆ. ಸಿಕ್ಕಾಪಟ್ಟೆ ಲಾಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಾಧ್ಯತೆ ಇದೆ. ಸ್ಪಿನ್ ಅಂತ ಬಂದಾಗ ಚೇಪಕ್ಕಲ್ಲಿ 2 ಸೈಡರ್ನು ಕೂಡ ಡಾಮಿನೇಟ್ ಮಾಡೋ ಸಾಧ್ಯತೆ ಇರುತ್ತೆ. ಇಲ್ಲಿ ಪೇಸರ್ಗೆ ಮೆಜಾರಿಟಿ ವಿಕೆಟ್ಸ್ ಬೀಳೋದಕ್ಕಿಂತ ಸ್ಪಿನ್ನರ್ ಏನೇ ಎಫೆಕ್ಟಿವ್ ಆಗಿರ್ತಾರೆ. ಅದು ರೆಡ್ ಸಾಯಿಲ್ ಕೊಟ್ಟರು ಅಷ್ಟೇ, ಬ್ಲ್ಯಾಕ್ ಸಾಯಿಲ್ ಕೊಟ್ಟರು ಅಷ್ಟೇ. ಒಂಥರ 2 ದಿನ ಕಳೆದಾದ್ಮೇಲೆ ಸಿಕ್ಕಾಪಟ್ಟೆ ಸ್ಪಿನ್ನರ್ಸ್ಗಳೇ ಫಸ್ಟ್ 2 ದಿನ ಏನಾದರೂ ಮಾಡಿದ್ರೆ ಇಂಪ್ಯಾಕ್ಟು ಮಾಡ್ಬೋದು ಅಷ್ಟೇ ಪೇಸರ್ಸ್. ಆಮೇಲೆ ಸ್ಪಿನ್ನೇ ಕೈ ಚಳಕ ನಡೆಯೋದು, ಬರೀ ಸ್ಪಿನ್ನರ್ಸ್ನೇ ಇಳಿಸ್ಬೇಕಾಗುತ್ತೆ. ಲಾಸ್ಟ್ ಟೈಮ್ ಆದಾಗ ಇಲ್ಲಿ ಆ್ಯಕ್ಚುಲಿ ಪುಡಿ ವಿಕೆಟ್, ಧೂಳು ಹಂಗೆ ಎಗರೋದು ಆ ಥರ ವಿಕೆಟ್ನಾಗ ಕೊಟ್ಟಿದ್ರು. ಸೊ ರೆಡ್ ಸಾಯಿಲ್ ವಿಕೆಟ್ ಲಾಸ್ಟ್ ಸಲ ಕೊಟ್ಟಿದ್ದು. ಸೊ ಈ ಸಲ
ಫಸ್ಟ್ ಒಂದೆರಡು ದಿನ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ವಿ ವಿಕೆಟ್, ಅದಾದಮೇಲೆ ಒಳ್ಳೆ ನಾರ್ಮಲ್ ನಾವು ಫೀಲ್ಡಲ್ಲಿ ಆಡ್ತೀವಲ್ಲ, ಗ್ರೌಂಡಲ್ಲಿ ಆಡ್ತೀವಲ್ಲ, ಆ ಥರ ಧೂಳು ಎಗಿರ್ತಾ ಇತ್ತು. ಸೊ ಈ ಸಲ ಏನೋ ಚೆನ್ನಾಗಿ ಮಾಡಿದಾರೇನೋ ವಿಕೆಟ್ ಅಂತ ಗೊತ್ತಿಲ್ಲ, ನೋಡಬೇಕು. ರೆಡ್ ಸಾಯಿಲ್ ವಿಕೆಟ್ ಕೊಟ್ಟರೆ ಮತ್ತೆ ಅದೇ ಥರ ಏನಾದರೂ ಆಗುತ್ತೇನೋ ಅಂತ. ಸೊ ಇಂಡಿಯನ್ಸ್ನೇ ಆಬ್ವಿಯಸ್ಲಿ ಟಾಪ್ ಫೇವ್ರೇಟ್ಸು ಈ ಮ್ಯಾಚ್ನ ಗೆಲ್ಲೋದಕ್ಕೆ, ಯಾಕಂತಂದರೆ ಇಂಡಿಯನ್ ಟೀಮ್ ಇಟ್ಟಿರುವಂಥ ಸ್ಟ್ಯಾಂಡರ್ಡ್ಸು ಆ ಥರ ಇದೆ. ಇಲ್ಲಿ ಮೆಜಾರಿಟಿ ಆಫ್ ದ ಮ್ಯಾಚಸ್ಸು ಆದಾಗ ಅಂದರೆ ಇಂಡಿಯಾನೇ ಗೆದ್ದಿರೋದು ಮೆಜಾರಿಟಿ ಆಫ್ ಮ್ಯಾಚಸ್ಸು. ಇಂಡಿಯಾ ಗೆದ್ದಿರೋದಿಲ್ಲ 15 ಮ್ಯಾಚ್, 34 ಮ್ಯಾಚಲ್ಲಿ 15 ಮ್ಯಾಚ್ನ ಇಂಡಿಯಾ ಗೆದ್ದಿದೆ. ವಿಸಿಟಿಂಗ್ ಕಂಟ್ರಿ ಬರೀ ಇಲ್ಲಿ ಗೆದ್ದಿರೋದು 7 ಮ್ಯಾಚ್ನ, 11 ಮ್ಯಾಚ್ ಡ್ರಾ ಕೂಡ ಆಗಿದೆ. ಸೊ ಓಕೆ, 15 ಮ್ಯಾಚ್ನ ಗೆದ್ದಿದ್ದಾರೆ ಅಂದರೆ 34 ಮ್ಯಾಚಲ್ಲಿ ಬರೀ ವಿಸಿಟಿಂಗ್ ಕಂಟ್ರಿಗೆ 7 ಮ್ಯಾಚ್ನ ಗೆಲ್ಲೋದಕ್ಕೆ ಬಿಟ್ಟಿದ್ದಾರೆ ಇಂಡಿಯಾ ಅಂತಂದರೆ, ಸೊ ಟಾಪ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಅಂತೂ ಈ ಗ್ರೌಂಡಲ್ಲಿ ಕೊಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾ. ಸೊ ಹೋಪ್ಫುಲಿ ಡಾಮಿನೇಟ್ ಮಾಡ್ತಾರೆ ಬಾಂಗ್ಲಾದೇಶದ ಮೇಲೆ ಅಂತ. ಎಕ್ಸೈಟಿಂಗ್ ಪಾಯಿಂಟ್ ಬಿಫೋರ್ ದ ಮ್ಯಾಚ್ ಏನು ಅಂತಂದ್ರೆ ಮಗ, ಇಟ್ಸ್ ಅಬೌಟ್ ವಿರಾಟ್ ಕೊಹ್ಲಿ ಅಂಡ್ ಗೌತಮ್ ಗಂಭೀರ್ ಅವರ ಇಂಟರ್ವ್ಯೂ, BCCI ಆರ್ಗನೈಸ್ ಮಾಡಿರೋಂಥ ಇಂಟರ್ವ್ಯೂ. ಸೊ ಇದಕ್ಕೆ ಎಲ್ಲರೂ ಎಕ್ಸೈಟಿಂಗ್ಲಿ ಈಗಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಫುಲ್ ಇಂಟರ್ವ್ಯೂ ನೋಡೋದಕ್ಕೋಸ್ಕರ. ಒಂದು ಗ್ಲಿಮ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಮಸಾಲ ಎಲ್ಲ ಕೊಡೋದಿಲ್ಲ ನಾವು, ಅದು ಇದು ಅಂತ ಮಸಾಲಾಗೆಲ್ಲ ಎಂಡ್ ಮಾಡ್ತಾ ಇದ್ದೀವಿ ಅಂತ ಒಂಥರ ಜಾಬಿ ಎಲ್ಲ ಕಾಣಿಸ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಮತ್ತೆ ಇಟ್ಸ್ ಗೌತಮ್ ಗಂಭೀರ್ ಅಣ್ಣ. ಸೊ ನೋಡೋಣ ಫುಲ್ ಇಂಟರ್ವ್ಯೂ ಯಾವ ಥರ ಇರುತ್ತೆ ಅಂತ. ನನ್ನ ಪ್ರಕಾರ ಮ್ಯಾಚ್ಗಿಂತ ಓಲ್ ಇಂಡಿಯಾ ವೆಯ್ಟ್ ಮಾಡ್ತಾ ಇರೋದು ಇಟ್ಸ್ ಗೌತಮ್ ಗಂಭೀರ್ ಆ್ಯಂಡ್ ವಿರಾಟ್ ಕೊಹ್ಲಿ ಇಂಟರ್ವ್ಯೂಗೋಸ್ಕರನೇ. ಇಲ್ಲಿ ಬಾಂಗ್ಲಾನ ಉಡಾಫೆ ಮಾಡೋದು, ಸಿಲಿಯಾಗಿ ತಗೊಳೋದು, ಅಜೀಬಾಗ ಏನೋ ಮಾಡೋಕ್ಕಾಗಲ್ಲ, ಇವರು ಕಿತ್ಗುಡಿ ಹಾಕ್ಬಿಡ್ತೀವಿ ನಾವೆಲ್ಲ, ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಅನ್ಕೊಳ್ಳೋದು, ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡಂತೂ ಖಂಡಿತ ಇಂಡಿಯನ್ ಟೀಮ್ ಹೋಗ್ತಾ ಇಲ್ಲ. ಸೀರಿಯಸ್ ಆಗಿನೇ ತಗೊಂಡಿದ್ದಾರೆ. ರೋಹಿತ್ ಶರ್ಮಾ ಹೇಳಿರೋದು, ನಾವು ಎಲ್ಲ ಮ್ಯಾಚ್ಗೂ ಕೂಡ ಪ್ರಿಪೇರ್ ಆಗ್ತೀವಿ, ಇದು ರಿಹರ್ಸಲ್ ಅಂತ ಅಲ್ಲ, ನಮಗಿದು ಪ್ರಾಕ್ಟೀಸ್ ಮ್ಯಾಚ್ ಅಂತ ಅಲ್ಲ, ಬಾರ್ಡರ್ ಗವಾಸ್ಕರ್ಗೆ ಅಂತ ಹೇಳಿದ್ರು. ಪ್ರತಿಯೊಂದು ಮ್ಯಾಚು ಇಂಡಿಯಾಗೆ ಆಡ್ತಿದ್ವಿ ಅಂತ ರೆಪ್ರೆಸೆಂಟ್ ಮಾಡ್ತಿದ್ವಿ ಅಂತಂದರೆ ಎಲ್ಲನೂ ಕೂಡ ಸೀರಿಯಸ್ ಆಗಿ ತಗೊತೀವಿ, ಎಲ್ಲನೂ ಕೂಡ ಟಾಪ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ನ ನಾವು ಕೊಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ನ ನಾವು ಕ್ರಾಸ್ ಮಾಡಲೇಬೇಕಾಗುತ್ತೆ, ನಾವೇನು ಅಂದ್ಕೊಂಡಿದ್ವೋ ಅದು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸಿಲ್ಲಿಯಾಗೆ ಖಂಡಿತ ಒಂಥರ ರಿಲ್ಯಾಕ್ಸ್ ಆಗಿ ತಾರ್ಜಿಕ್ ಆಗಿ ತೊಗೊಳೋದು ಅದು ಇದೆಲ್ಲ ಏನೂ ಮಾಡಿಲ್ಲ. ಸೊ ನನ್ನ ಪ್ರಕಾರ ಈ ಒಂದು ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಯೂನಿಟಲ್ಲಿ ಯಾರು ಕ್ಲಿಕ್ ಆಗ್ಬೋದು, ಯಾರು ಮಸ್ತಾಗಿ ಆಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದರೆ, ನನ್ನ ಪ್ರಕಾರ ಇಟ್ಸ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆ್ಯಂಡ್ KL ರಾಹುಲ್. 3 ಜನ ನನ್ನ ಪ್ರಕಾರ ಪರ್ಸ್ನಲಿ ಇವರು ಕ್ಲಿಕ್ ಆಗ್ತಾರೆ. ಇವರು ಟಾಪ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಸಖತ್ ರನ್ಸ್ನ ಹೊಡಿತಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆ್ಯಂಡ್ KL ರಾಹುಲ್ ಅಂತ ನನಗೆ ಅನ್ನಿಸಿದೆ. ಆ್ಯಂಡ್ ಬೌಲಿಂಗಲ್ಲಿ ಆಬ್ವಿಯಸ್ಲಿ ಇಟ್ಸ್ ರವಿ ಅಶ್ವಿನ್ ಆ್ಯಂಡ್ ಕುಲ್ದೀಪ್ ಯಾದವ್ ಡಾಮಿನೇಟ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ ಗುರು. ಜಡೇಜಾದೇನು ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ, ಬಟ್ ಆದರೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ಬಟ್ ನನ್ನ ಪ್ರಕಾರ ರವಿ ಅಶ್ವಿನ್ ಆ್ಯಂಡ್ ಕುಲ್ದೀಪ್ ಯಾದವ್ ಮೆಜಾರಿಟಿ ಚಂಕ್ ಆಫ್ ದ ವಿಕೆಟ್ಸ್ನ ತೆಗಿತಾರೆ ಅಂತ ಅನ್ನಿಸ್ತಾ ಇದೆ. ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಮ ಪ್ರಕಾರ ಯಾರು ಈ ಮ್ಯಾಚ್ನ ಗೇಮ್ ಚೇಂಜರ್ ಥರ ಏನು ಕಾಣಿಸ್ಕೊಳ್ಳೋದಿಲ್ಲ. ನನ್ನ ಪ್ರಕಾರ ಇದು ಒನ್ ಸೈಡ್ ಆಗುವಂಥ ಸಾಧ್ಯತೆ ಇದೆ. ಏನು ಗುರು ನೀನು ಉಡಾಫೆ ಮಾಡ್ತೀವಿ ಬಾಂಗ್ಲಾದೇಶನ, ಉಡಾಫೆ ಮಾಡಬಾರ್ದು ಅಂತ ಹೇಳ್ಬೋದು. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇದೆ ಇಂಡಿಯಾ ಇದನ್ನು ಒನ್ ಸೈಡ್ ಮಾಡುತ್ತೆ. ಗೇಮ್ ಚೇಂಜರ್ ಅಂತಂದ್ರೆ ಏನೋ ಒಂದು ಟ್ವಿಸ್ಟ್ ಕೊಡ್ತಾರೆ, ಬಂದ್ಬಿಟ್ಟು ಮಧ್ಯದಲ್ಲಿ ಸೋಲೋಂಥ ಮ್ಯಾಚ್ನ ಗೆಲ್ಲಿಸ್ಬಿಡ್ತಾರೆ, ಆ ಥರ ಆದರೆ ಗೇಮ್ ಚೇಂಜರ್ ಆಗುತ್ತೆ. ಸೊ ನನ್ನ ಪ್ರಕಾರ ಒನ್ ಸೈಡ್ ಆಗುತ್ತೆ, ಇವ್ರು ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ನೀವು ಕಾಮೆಂಟಲ್ಲಿ ಹಾಕಿ ನಿಮಗೆ ಯಾರ್ಯಾರು ಮಸ್ತಾಗಿ ಆಡ್ಬೋದು ಅಂತ ಅನ್ನಿಸ್ತಿದೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.